ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತಿಂಡಿಪೂತಿ ಯೂಟ್ಯೂಬ್ ಚಾನಲ್ ವಿತ್ ಅಶ್ವಿನಿ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ಸಖತ್ತಾಗಿದ್ದೀನಿ. ಸೊ ಈ ಒಂದು ಲಾಗ್ ಏನು ಅಂತ ಅಂದರೆ, ಸೊ ನಾನು ನಮ್ಮ ಸೀನಿಯರ್ಸ್ ಜೊತೆ ರಾಯರ ದರ್ಶನ ಮಾಡೋಕ್ಕೆ ಹೋಗಿದ್ದೆ. ಸೊ ಏನು ಆಧಾರ್ ಕಾರ್ಡ್ನ ಯೂಸ್ ಮಾಡಿಕೊಂಡು ನಾವು ಹೇಗೆಲ್ಲ ಟ್ರಾವೆಲ್ ಮಾಡಿದ್ವಿ, ಹೇಗೆಲ್ಲ ಮಜಾ ಮಾಡಿದ್ವಿ, ಹೇಗೆಲ್ಲ ರಾಯರ ದರ್ಶನ ಮಾಡಿದ್ವಿ. ಸೊ ಹೇಗೆ ರಾಯರ ದರ್ಶನ ಮಾಡಿದ್ವಿ ಅನ್ನೋದು ನಾನು ಈ ಲಾಗಲ್ಲಿ ತಿಳಿಸ್ಕೊಡ್ತೀವಿ. ಸೊ ನಾವು ಫಸ್ಟು ಹೇಗೆಲ್ಲ ಟ್ರಾವೆಲ್ ಮಾಡಿದ್ವಿ ಅಂತ ಅಂದರೆ, ಆಧಾರ್ ಕಾರ್ಡು. ಸೊ ಆಧಾರ್ ಕಾರ್ಡ್ನ ಉಪಯೋಗಿಸ್ಕೊಂಡು ಆ್ಯಕ್ಚುಲಿ ಹೋಗಿದ್ದು ನಾವು. ಇಟ್ಸ್ ಲೈಕ್ ನನ್ನ ಲೈಫಲ್ಲೇ ಫಸ್ಟ್ ಟ್ರಿಪ್ಪು ನಾನು ವಿತ್ ಫ್ರೆಂಡ್ಸ್ ಅಥವಾ ಸೀನಿಯರ್ಸ್ ಜೊತೆ ಅಂತ ಹೋಗ್ತಾ ಇದ್ದು. ಸೊ ಫಸ್ಟು ಆಧಾರ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಹೇಗೆಲ್ಲ ಇದು ಮಾಡಿದ್ವಿ ಅಂದರೆ, ಸೊ ಯೂಸಿಂಗ್ ದ ಆಧಾರ್ ಕಾರ್ಡ್. ಅಫ್ಕೋರ್ಸ್ ಆಧಾರ್ ಕಾರ್ಡ್ ಯೂಸ್ ಮಾಡಿಕೊಂಡ್ರೆ ಕರ್ನಾಟಕದಲ್ಲಿ ಎಲ್ಲ ಓಡಾಡಿದ್ರು ಫ್ರೀ ಅಂತ ಗೊತ್ತಿದೆ. ಸೊ ಬಟ್ ಆದರೆ ತುಂಬ ರಶ್ ಇರೋದ್ರಿಂದ ನಮ್ಗೆ ಸೀಟ್ ಸಿಗಲ್ಲ ಅನ್ನೋ ಕಾರಣಕ್ಕೆ ಸೊ ನಾವು ದಾವಣಗೆರೆಯಲ್ಲಿ ಇರೋದ್ರಿಂದ ಸೊ ದಾವಣಗೆರೆ ಬಸ್ ಸ್ಟಾಪಿಗೆ ಹೋಗಿ ನಾವು ಆಲ್ರೆಡಿ ಸೊ ರಾಯಚೂರಿಗೆ ರಿಸರ್ವ್ ಮಾಡಿಸ್ಕೊಂಡ್ವಿ. ಸೊ 30 ರೂಪೀಸ್ನ ಮುಂಚಿತವಾಗೇ ಪೇ ಮಾಡಿ ಸೊ ನಮ್ಮ ಸೀಟ್ನ ರಿಸರ್ವ್ ಮಾಡಿಸ್ಕೊಂಡ್ವಿ. ಬಿಕಾಸ್ ಅವಾಗ ಎಷ್ಟೇ ರಶ್ ಇದ್ದರೂ ಕೂಡ ನಮ್ಮ ಸೀಟು ನಮಗೆ ಅಂತ ಕಾಯಮ್ಮಾಗಿರುತ್ತೆ. ಸೊ ಅದಕ್ಕೋಸ್ಕರ ಅಮೌಂಟ್ನ ಪೇ ಮಾಡಿಕೊಂಡು ಸೊ ರಿಸರ್ವ್ ಮಾಡಿಸ್ಕೊಂಡ್ವಿ. ಸೊ ಇಲ್ಲಿಂದ ಫಸ್ಟು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ದಾವಣಗೆರೆ ಟು ರಾಯಚೂರು ಹೋದ್ವಿ. ತುಂಬ ಚೆನ್ನಾಗಿತ್ತು ಜರ್ನಿ, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಸೊ ಮಜಾ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಹೋದ್ವಿ. 11:15 ಕರೆಕ್ಟಾಗಿ ಇಲ್ಲಿ ನಾವು ನಮ್ಮ 3 ಜನ, ಸಾರಿ ನಮ್ಮ ವಿ3 ವಿತ್ ಅ ಸೀನಿಯರ್ಸ್, ನಾಟ್ ಅ ಸೀನಿಯರ್ಸ್, ವಿತ್ ಅ ಬೆಸ್ಟೀಸ್ ಬರ್ರೋ. ಆ್ಯಕ್ಚುಲಿ ಏನು ಊಟ ಮಾಡೋಕ್ಕಂತ ನಿಲ್ಲಿಸಿದ್ರು. ಆ್ಯಕ್ಚುಲಿ ಯಾವ ಊರಂತ ಗೊತ್ತಿಲ್ಲ. ಇದು ಹೋಟೆಲ್ ಏನು ಊರ ಹೆಸ್ರೇನಾ? ಊರ ಹೆಸ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ನೀವೇನು ಹೇಳ್ತೀರಾ? ನಯನ ಅವರೇ ಅಲ್ಲ, ನೀವೇನು ಹೇಳ್ತೀರಾ? ಏನು ಹೇಳಬೇಕು? ಹೇಳಿ. ಖುಷಿ ಆಗ್ತಿದೆ. ಆ್ಯಕ್ಚುಲಿ ಮೇಡಮ್ ನೆನ್ನೆ ಬರ್ಡೇ ಇತ್ತು. ಆ್ಯಕ್ಚುಲಿ ಶಿ ನಾಟ್ ಗಿವ್ ಎನಿ ಪಾರ್ಟಿ ಟು ಅಸ್, ಆಯಿತಾ? ಸೊ ಪಾರ್ಟಿ ಕೊಟ್ಟಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೇಡಮ್. ಸೊ ಮನ್ಸಲ್ಲಿರೋರಿಗೆ ವಿಷಯ ಅವಶ್ಯಕತೆ ಇಲ್ಲ ಗೈಸ್. ಏನಂತೀರಾ? ಸೀನಿಯರ್ಸ್ ಜೊತೆ ಮಾತಾಡೋಕ್ಕಾಗಲ್ಲ. ಈಗ ಔಟ್ಪುಟ್ ಆಗಕತ್ತಾರೆ, ಜಾಸ್ತಿ ಆಡಕತ್ತಾರೆ ಇವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೀನಿಯರ್ಸ್ಗಳ ಜೊತೆ ಲಿಟ್ರಲಿ ಮಾತಾಡೋಕ್ಕಾಗಲ್ಲ. ಅವ್ರು ನೋಡ್ರಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ತಿರ್ಗಾಕತ್ತಾರೆ. ಎಕ್ಸ್ಕ್ಯೂಸ್ ಮೀ, ಕಮ್ ಹಿಯರ್. ಪಾರ್ಟಿ ಬೇಕಂತಂದು ಇಷ್ಟ ತನಕ ಈಗ ನೋಡಿ ಹೆಂಗೆ ತಿರ್ಗಾಡಕತ್ತಾಳೆ. ಸ್ವಲ್ಪ ಈ ಕಡೆ ಬಾ, ಬೆಳಗ್ಗೆ ಕಾಣ್ವಲ್ದು. ಇಲ್ಲಾರ ನಿಂತ್ಕ ಕಾಣಕಾರ ಕಾಣ್ತಿ. ಏನು ಹೇಳ್ತೀರಾ? ಏನು ಅನ್ನಿಸ್ತಿದೆ? ಜೂನಿಯರ್ ಜೊತೆ ಬಂದು ಸೀನಿಯರ್ಸಿಗೆ ಏನು ಹೇಳು. ಜೂನಿಯರ್ಸ್ ಜೊತೆ ಬಂದು ನಿಮಗೆ ಏನು ಅನ್ಸಕತ್ತೆ? ಇವು ಇನ್ನೂ ಏನು ಮಾತಾಡಲ್ಲ ಆತ, ಯಾವಾಗ ಮಾತಾಡ್ತಾವೋ ಗೊತ್ತಿಲ್ಲ. ಜಸ್ಟ್ ಚಿಲ್ ಮಾಡ್ಬೇಕು. ಇವರಿಗೆ ಇನ್ನೊಂದು ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ವಾಚ್ ಮಾಡ್ತಾನೆ ಇರಿ, ವಾಚ್ ಮಾಡ್ತಾ ಇರ್ಬೇಕಂದ್ರೆ ಕ್ಯಾಮ್ರಾ ನಾನು ಫಸ್ಟ್ ಆನ್ ಮಾಡ್ಬೇಕು. ಸಿ ನೋಡ್ರಿ, ನಮ್ಮ ಡ್ರೈವರ್ ಅಂಕಲ್ ಅವರೇ ಅನಿಸ್ತೈತಿ. ಬಟ್ ನಮ್ಮ ಬಸ್ ಆ್ಯಕ್ಚುಲಿ ಇವಾಗ 4:30 ಮಾರ್ನಿಂಗ್. 4:30. ಸೊ ವಿ ಆರ್ ಆಲ್ರೆಡಿ ಇನ್ ರಾಯಚೂರು. ಸೊ ಆಫ್ಟರ್ ದಟ್ ರಾಯಚೂರು ಹೋಗಾದ್ಮೇಲೆ ಮಂತ್ರಾಲಯ. ಸೊ ರಾಯಚೂರಿಂದ ಮಂತ್ರಾಲಯಕ್ಕೆ ಹೋಗಬೇಕು. ಸೊ ರಾಯಚೂರಿಂದ ಮಂತ್ರಾಲಯಕ್ಕೆ ಅಂತ ಅಂದರೆ ಅಲ್ಲಿವರೆಗೂ ಮೀನ್ಸ್ ಕರ್ನಾಟಕ ಬಾರ್ಡರ್ವರೆಗೂ ಆಧಾರ್ ಕಾರ್ಡ್ ಇತ್ತು ಅಂದರೆ ನಮಗೆ ಫ್ರೀ ಇರುತ್ತೆ. ಆಫ್ಟರ್ ದಟ್ ಕರ್ನಾಟಕ ಬಾರ್ಡರ್ ಆದಮೇಲೆ ವಿತ್ ಮಂತ್ರಾಲಯವರೆಗೂ ಪರ್ ಪರ್ಸನಿಗೆ 37 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಆ್ಯಕ್ಚುಲಿ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಹೇಳೋ? ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಸೊ 1 hour ಜರ್ನಿ.
ಅವರು ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಕೂತೀವಿ ಬಿಕಾಸ್ ಆಫ್ ವಿಂಡೋ ಬೇಕಂತ ಅಲ್ವಾ ಗೈಸ್. ಹಲೋ ಮೇಡಮ್ ಜಿ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 4:30ಗೆ ನಾವು ರಾಯಚೂರಿಗೆ ರೀಚ್ ಆದ್ವಿ. ಸೊ ಇವಾಗ 4:52. ಸೊ ನಾವು ಮಂತ್ರಾಲಯಕ್ಕೆ ಹೋಗಿ ಸೊ ಆಮೇಲೆ ಹಿಂಗೆ ಏನು ಅನ್ನೋದು ಅಲ್ಲೇ ನೋಡ್ಬೇಕು. ಆನ್ ಸ್ಪಾಟ್ ಡಿಸಿಷನ್, ಏನು ಪ್ಲಾನಿಂಗ್ ಇಲ್ಲ. ಯಾಕಂದರೆ ಇದು ನಮ್ಮ ಆಗಿರೋದ್ರಿಂದ ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಸೊ ರಾಯಚೂರಿಂದ ಮಂತ್ರಾಲಯಕ್ಕೆ ಇವಾಗ ಆ್ಯಕ್ಚುಲಿ ಹೊರಡ್ತಾ ಇದ್ದೀವಿ ಬಸ್ಸು. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು. ಈ ರೀಚ್ ಇದ್ದ ಮಂತ್ರಾಲಯ ರೈಟ್ ಕರೆಕ್ಟಾಗಿ 6:03. ಸೊ ಇವಾಗ ಯಾರ ಮಂತ್ರಾಲಯಕ್ಕೆ ಹೋಗೋ ಪ್ಲಾನಿಂಗಲ್ಲಿ ಇತ್ತು ಅಂತಂದರೆ ಈ ಟ್ರಿಕ್ಸ್ನ ಯೂಸ್ ಮಾಡಿ ವಿತ್ ಅ ಲೋ ಕಾಸ್ಟ್ ಬಜೆಟಲ್ಲಿ ನೀವು ರಾಯರ ದರ್ಶನನ ಚೆನ್ನಾಗಿ ಮಾಡ್ಕೊಂಡು ಬರ್ಬೋದು. ಸೊ ಅದು ಅಲ್ಲದೆ ಯಾರ್ಯಾರ ರೂಮ್ ಅಫ್ಕೋರ್ಸ್ ಅಲ್ಲಿ ಹೋದ ತಕ್ಷಣ ನಾವು ಫ್ರೆಶ್ ಅಪ್ ಆಗಲೇಬೇಕು, ಸ್ನಾನ ಮಾಡ್ಕೊಳ್ಳೇಬೇಕು, ಮೈಲಿಗೆ ಅನ್ನೋದನ್ನ ನಾವು ಪ್ರಾಪರಾಗಿ ಏನು ಅದನ್ನು ಲೈಕ್ ಮೈಲಿಗೆ ಅನ್ನುವಂತಹ ಒಂದು ಪರಿಶುದ್ಧವಾಗಿ ನಾವು ರಾಯರ ಸೇವೆ ಮಾಡಬೇಕು. ಸೊ ಅದರಿಂದ ನಾವು ಅಲ್ಲಿ ಹೋಗಿ ನಾವು ಸ್ನಾನ ಮಾಡಲೇಬೇಕಾಗಿರುತ್ತೆ. ಸೊ ಒಂದು ಥಿಂಗ್ ಬಂದು ನೀವೇನು ಮಾಡ್ಬೋದು, ಬಿಫೋರ್ ಯು ಆರ್ ಗೋಯಿಂಗ್ ಲೈಕ್ 30 days ಮುಂಚೆ ಮೀನ್ಸ್ 1 ತಿಂಗಳಿಂದ ಮುಂಚೆ ನೀವೇನಾರ ಏನು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ಅನ್ನೋದು ಪ್ಲಾನಿಂಗ್ ಇತ್ತು, ಅಥವಾ ನೀವು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ಅನ್ನೋ ಪ್ಲಾನಿಂಗು ಅಥವಾ ಏನಾರ ಇತ್ತು ಅಂತ ಅಂದರೆ ಸೊ 15 days ಬಿಫೋರ್ ಆರ್ 30 days ಬಿಫೋರ್ 1 ತಿಂಗಳು ಮುಂಚೆನೇ ನೀವೇನು ಮಾಡಬೇಕಂದ್ರೆ ಗೂಗಲಲ್ಲಿ ಹೋಗಿ ನೀವು ಮಂತ್ರಾಲಯ ಬುಕ್ಕಿಂಗ್ ರೂಮ್ಸ್ ಅಂತ ಇರುತ್ತೆ. ಸೊ ಅದನ್ನು ಮೀನ್ಸ್ ಅದನ್ನು ಕ್ಲಿಕ್ ಮಾಡಾದ್ಮೇಲೆ ಸೊ ನೀವು ಯಾವಾಗ ಲಾಗಿನ್ ಆಗ್ತಿದ್ದೀರಾ, ಯಾವಾಗ ಲಾಗೌಟ್ ಆಗ್ತಿದ್ದೀರಾ, ಎಷ್ಟನೇ ಡೇಟಿಗೆ ಅಲ್ಲಿ ಹೋಗ್ತಿದ್ದೀರಾ, ಸೊ ಅಲ್ಲದೆಲ್ಲ ಡೀಟೇಲ್ಸ್ನ ಕೊಟ್ಟಾದ್ಮೇಲೆ ಸೊ 23 hours ಮಾತ್ರ, ಸೊ 22 hours ಮಾತ್ರ ನೀವು ಅಲ್ಲಿ ಇರೋದಕ್ಕೆ ಪರ್ಮಿಷನ್ ಇರುತ್ತೆ. ಓಕೆ, ಸೊ 22 hours ನೀವು ಅಲ್ಲಿರೋದಕ್ಕೆ ಪರ್ಮಿಷನ್ಸ್ ಇರುತ್ತೆ. ಸೊ ಅಫ್ಕೋರ್ಸ್ ನೀವು 1 ತಿಂಗಳು ಮುಂಚೆನೇ ಇಲ್ಲಿಂದಾನೇ ನೀವು ಮೊಬೈಲಲ್ಲಿ ಬುಕ್ಕಿಂಗ್ ಮಾಡ್ಕೊಂಡ್ರಿ ಅಂದರೆ 100% ಯು ಗೆಟ್ ದ ರೂಮ್ಸ್. ನಿಮಗೆ ರೂಮ್ ಸಿಗುತ್ತೆ. ಇಲ್ಲ ಲೈಕ್ ಸಮ್ಟೈಮ್ಸ್ 15 days ಬಿಫೋರೇ ನೀವು ಮಾಡ್ಕೊತಿದ್ದೀರಾ ಅಂದರೆ ಅದು ಸ್ವಲ್ಪ ರೂಮ್ ಸಿಗೋದು ಸ್ವಲ್ಪ ಅಂದರೆ 50% ಡೌಟ್ ಇರುತ್ತೆ. ನಾನು ತುಂಬ ಟ್ರೈ ಮಾಡಿದೆ, ನನಗೂ 15 days 14 days ಬಿಫೋರ್ ಕನ್ಫರ್ಮ್ ಎಲ್ಲ ಆದಮೇಲೆ ಬಿಕಾಸ್ ಸಮ್ ಆಫ್ ಕನ್ಫರ್ಮೇಷನ್ಸ್ ಇರೋದಿಲ್ಲ, ಹೋಗೋದೇ ಬೇಡವಾ ಹಿಂಗೆ ಆಗ್ತಾ ಇರುತ್ತೆ. ಸೊ ಸ್ವಲ್ಪ 14 days ಬಿಫೋರ್ ಕನ್ಫರ್ಮ್ ಆದಾಗ ಚೆಕ್ ಮಾಡಿದೆ, ಬಟ್ ಆದರೆ ನನಗೆ ರೂಮ್ ಸಿಗಲಿಲ್ಲ. ಸೊ ಅಲ್ಲೇ ಹೋಗಿ ನೋಡ್ಕೊಳ್ಳೋಣ ಅಂತ ನಾವು ಸುಮ್ಮನಾದ್ವಿ. ಸೊ ನೀವೇನಾದ್ರು 30 days ಬಿಫೋರ್ 1 ತಿಂಗಳು ಮುಂಚೆನೇ ನೀವು ಪಕ್ಕ ಹೋಗೋದು ಗ್ಯಾರಂಟಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ ಅಂದರೆ ಫಸ್ಟು ಹೋಗಿ ರೂಮ್ ಬುಕ್ ಮಾಡ್ಕೊಳ್ಳಿ. ಅವಾಗ ನೀವು ಅಲ್ಲಿ ಹೋಗಿ ಫಸ್ಟ್ ಟೈಮ್ ಹೋಗ್ತಿದ್ದೀರಾ ಅಂತಂದರೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಮೀನ್ಸ್ ರೂಮ್ ಎಲ್ಲಿ ಹುಡ್ಕೋದಪ್ಪ ಏನು ಎತ್ತ ಗೊಂದಲಗಳಾಗುತ್ತೆ. ಸೊ 2 times 3 times ಹೋಗ್ತಿದ್ದೀರಾ ಅಂತಂದರೆ ಅಫ್ಕೋರ್ಸ್ ಲೈಕ್ ಮ್ಯಾನೇಜ್ ಮಾಡ್ಕೊತೀರಾ, ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ನಿಮಗೆ ಆಲ್ರೆಡಿ 1 time 2 times ಅನುಭವ ಆಗಿರುತ್ತೆ. ಬಟ್ ಸ್ಟಿಲ್ ರೂಮ್ನ ಒಂದು ಸತಿ ಕನ್ಫರ್ಮೇಷನ್ ಮಾಡಿಕೊಂಡು ಹೋಗೋದೇ ಇಟ್ಸ್ ಬೆಟರ್ ಅನಿಸುತ್ತೆ. ಅವಾಗ ಏನು ಪ್ರಾಬ್ಲಮ್ ಕಿರಿಕಿರಿ ಆಗಲ್ಲ, ದರ್ಶನ ಚೆನ್ನಾಗಿ ಆರಾಮಾಗಿ ಆಗುತ್ತೆ. ಸೊ ಮೀನ್ಸ್ ಇಲ್ಲಿಂದಾನೆ ಆನ್ಲೈನ್ ಪೇಮೆಂಟ್ ಕೂಡ ಮಾಡಬಹುದು. ಸೊ ನೀವು ಅಕಸ್ಮಾತ್ ಆಗಿಲ್ಲ ಅಂತಂದರೆ ನೀವು ಅಲ್ಲೂ ಕೂಡ ತುಂಬ ವೆಯ್ಟ್ ಮಾಡಿದ್ರಿ, ಬೆಳಿಗ್ಗೆ ತುಂಬ ಬೇಗ ಹೋಗಿ 5 o'clock, ಇದು ಒಂದು ಮೆಥಡು. ಇಲ್ಲ ಅಂತಂದರೆ ಇನ್ನೊಂದು ಮೆಥಡ್ ಏನಂತ ಅಂದರೆ ನೀವು ಅಕಸ್ಮಾತ್ ನಿಮಗೆ ರೂಮ್ ಸಿಕ್ಕಿಲ್ಲ ಆನ್ಲೈನಲ್ಲಿ, ಸೊ ಅಲ್ಲೇ ಬಂದು ನೀವು ರೂಮ್ ಹುಡುಕ್ತೀರಾ, ಅಲ್ಲೇ ದೇವಸ್ಥಾನ ರೂಮ್ಸ್ಗಳೇ ಇದ್ದಾವೆ. ಸೊ ಅಲ್ಲೇ ಹೋಗಿ ಹುಡುಕ್ತೀರಾ ಅಂತಂದರೆ ತುಂಬ ನೀವು 5 o'clock 4 o'clockಗೆ ಬೇಗನೆ ಬಂದು ಅಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ 2 to 3 hours. ಹಂಗೆ ವೆಯ್ಟ್ ಮಾಡಿದ್ರಿ ಅಂತಂದರೆ ನೀವು ಸ್ಟಾರ್ಟಿಂಗ್ ಏನು ಮಾಡಬೇಕು, ಲೈಕ್ 500 rupeesಗೆ ರೂಮ್ ಕೊಟ್ಟರು ಅಂತಂದ್ರು ಕೂಡ ಸೊ ನೀವು 1000 rupees ಫಸ್ಟು ಕೊಡಬೇಕು ಅಡ್ವಾನ್ಸ್ ಆಗಿ. ಆಫ್ಟರ್ ದ 22 hours ಅಷ್ಟೇ ಅವರು ಕೊಡೋದು, ಆಯಿತಾ ಟೈಮು. ಸೊ 22 hoursಗಿಂತ ನೀವು 1 ನಿಮಿಷನೂ ಬೇಗ ಮೀನ್ಸ್ ಜಾಸ್ತಿ ಅಲ್ಲಿ ರೂಮ್ನ ತೊಗೊಂಡ್ರಿ ಅಂದರೆ ಸೊ ಅದು ಅನ್ಲಾಕ್ ಆಗುತ್ತೆ, ರಿಟರ್ನ್ ನಿಮಗೆ ದುಡ್ಡು ಬರೋದಿಲ್ಲ. ಸೊ ಯಾವಾಗ ನೀವು 22 hours ಆದಮೇಲೆ ಹೊರಗಡೆ ಬರ್ತೀರಲ್ವ, ಸೊ ನಿಮಗೆ ಅವರು 500 ಹಿಡ್ಕೊಂಡು 500ನ ರಿಟರ್ನ್ ಮಾಡ್ತಾರೆ. ಈ ರೀತಿ ಮೆಥಡು ಇದೆ. ಸೊ ಇಲ್ಲ ಅಂತ ಅಂದರೆ ನೀವು ಅಲ್ಲಿ ಫ್ರೆಶ್ ಅಪ್ ಅಂತ ಕೂಗ್ತಾ ಇರ್ತಾರೆ. ಯಾರು ಸ್ಟೇ ಮಾಡೋದಕ್ಕೆ ಬೇಡ ಅನಿಸುತ್ತೋ, ಲೈಕ್ ನಿಮ್ಗೆ ಜಸ್ಟ್ ಫ್ರೆಶ್ ಅಪ್ ಆಗಿ 1 day ಟ್ರಿಪ್ ಓಕೆ ಅಂತ ಅನಿಸುತ್ತೋ ಫ್ರೆಶ್ ಅಪ್ ಅಂತ ಕೂಗ್ತಿರ್ತಾರೆ. ಫಾರ್
ಪರ್ ಪರ್ಸನ್ 100 ಅಂತಿರ್ತಾರೆ. ಹೋಗ್ತಾ ಹೋಗ್ತಾ ನೀವು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಪರ್ ಪರ್ಸನ್ 100, 200, 250, 300 ಹಿಂಗೆ ಹೋಗ್ತಾ ಇರುತ್ತೆ. ಬಟ್ ಸ್ವಲ್ಪ ಬಾರ್ಗಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಸ್ವಲ್ಪ ಬಾರ್ಗಿಂಗ್ ಮಾಡಿದ್ವಿ. ಸೊ ಆಮೇಲೆ ಅವರು ಪರ್ ಪರ್ಸನ್ ಒಬ್ಬರಿಗೆ ನಾವು 3 ಮೆಂಬರ್ಸ್ ಹೋಗಿರೋದ್ರಿಂದ ಸೊ ಒಬ್ಬರಿಗೆ 100 ಅಂತ ಹೇಳಿದರು. ಸೊ 300 ಆಯಿತು. ಸೊ ಅಲ್ಲಿ ಹೆಂಗಿರುತ್ತೆ ಅಂತಂದರೆ ಲೈಕ್ ಫಾರ್ ದ ಏನೋ ಸ್ನಾನ ಮಾಡ್ಕೊಳಕ್ಕೆ ನಾವು ಡ್ರೆಸ್ ಆಗೋಕ್ಕೆ ಆಯಿತಾ. ನಾವು ಆಮೇಲೆ ಏನು ಯೋಚನೆ ಮಾಡಿದ್ವಿ ಅಂದರೆ ಆಫ್ಟರ್ ಓಕೆ ನಾವು ಸ್ಯಾರಿ ವೇರ್ ಮಾಡ್ತಿರೋದ್ರಿಂದ ಓಕೆ ಸ್ಯಾರಿ ವೇರ್ ಮಾಡ್ಕೊತೀವಿ. ಆಫ್ಟರ್ ದಟ್ ರಿಟರ್ನ್ ನಾವು ಮತ್ತೆ ಡ್ರೆಸ್ಸು ಎಕ್ಸ್ಚೇಂಜ್ ಮೀನ್ಸ್ ಮತ್ತೆ ನಾವು ಡ್ರೆಸ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಸೊ ದೆನ್ ಮತ್ತೆ ನಾವು 200 ರುಪೀಸ್ನ ಕೊಟ್ಟು ಟಿಲ್ ಈವ್ನಿಂಗ್ 4:30ವರೆಗೂ ನಾವು ಅಲ್ಲಿ ಇರ್ತೀವಪ್ಪ ಅಂತ ಅಂದ್ಬಿಟ್ಟು ನಾವು ತುಂಬ ಕನ್ವಿನ್ಸ್ ಮಾಡಿದ್ವಿ. ಆ್ಯಕ್ಚುಲಿ ಅವರು ಒಪ್ಕೊಳಕ್ಕೆ ರೆಡಿ ಇಲ್ಲ. ಬಿಕಾಸ್ ಆಫ್ ನೀವು ಯಾರು ಕೊಡ್ತಾರೆ ಅಷ್ಟಕ್ಕೆ ಎಲ್ಲ ಅಂತ ಒಪ್ಕೊತಿರ್ಲಿಲ್ಲ. ಅಂಕಲ್ ಪ್ಲೀಸ್ ಅಂಕಲ್, ಅಣ್ಣ ಪ್ಲೀಸ್ ಅಣ್ಣ ಅಂತ ಅಂದ್ಬಿಟ್ಟು ನಾವು ತುಂಬ ಕನ್ವಿನ್ಸ್ ಮಾಡಿ ಅವ್ರು 4:30ವರೆಗೂ ಒಪ್ಸಿದ್ವಿ ಅವರನ್ನು ನಾವು. ಸೊ ಇದು ರೂಮ್ ಕೊಟ್ಟಿದ್ರು ಲೈಕ್ ಫ್ರೆಶ್ ಅಪ್ಪಿಗೆ ಅಂತ ಈ ಥರ ಇತ್ತು. ಹಾಯ್ ಮಾಡು. ಹಾಯ್ ಹಾಯ್. ಸೊ ಇದು ಸ್ಮಾಲ್ ಜಾಗ. ಸೊ ಇದು ವಾಶ್ರೂಮ್ ಈ ಥರ ಐತಿ. ಓಕೆ ತಲೆ ಸಖತ್ ನೋಯ್ತೈತಂತೆ. ಆಫ್ಟರ್ ದಟ್ 500 ರುಪೀಸ್ ಕೊಟ್ಟು ನಾವು ಅಲ್ಲೇ ಇದ್ದು ಡ್ರೆಸ್ ಚೇಂಜು ಮೀನ್ಸ್ ಫಸ್ಟು ಬ್ಯಾಗೆಲ್ಲ ಎಲ್ಲ ಇಟ್ಟು. ಸೊ ರೂಮ್ ಹೇಗಿದೆ ಅನ್ನೋದು ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಸೊ ಹೇಗಿದೆ. ಸೊ ದೆನ್ ಅಲ್ಲಿ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆಗಿ ಸ್ಯಾರಿ ಕೂಡ ವೇರ್ ಮಾಡಿದ್ವಿ. ಆಫ್ಟರ್ ದಟ್ ರಾಯರ ದರ್ಶನ ಮಾಡ್ಕೊಂಡ್ವಿ. ಮತ್ತೆ ರಿಟರ್ನ್ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಕುರ್ತಾ ವೇರ್ ಮಾಡಿ ಮತ್ತೆ ನಾವು ಪ್ರಸಾದ ಸೇವಿಸೋಕ್ಕೆ ಅಂತ ಹೋದ್ವಿ. ಪ್ರಸಾದ ಸೇವಿಸಿದ್ವಿ. ತುಂಬ ಚೆನ್ನಾಗಿತ್ತು. ಪಾಯಸ, ಅನ್ನ, ಸಾಂಬಾರು, ಮೊಸರನ್ನ ತುಂಬ 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 ಚೆನ್ನಾಗಿತ್ತು. ಇಲ್ಲಿ ನಮ್ಮ ಕಡೆಯಿಂದ ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್ ಏನಂದರೆ ಎಲ್ಲರಿಗೂ, ಸೊ ನೀವು ಯಾವುದೇ ಗುಡಿಗೆ ಹೋಗಿ, ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಮದುವೆ ಸಮಾರಂಭಗಳಿಗೆ ಹೋಗಿ, ಸೊ ಯಾರೂ ಕೂಡ ದಯವಿಟ್ಟು ಊಟನ ಯಾರು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಾವು ವೇಸ್ಟ್ ಮಾಡುವಂಥ ಒಂದೊಂದು ಹಗ್ಲು ಕೂಡ ಇನ್ನೊಬ್ಬರಿಗೆ ಅದು ಎಷ್ಟೋ ದಿನದ ಊಟ ಆಗಿರುತ್ತೆ, ಎಷ್ಟು ಹೊತ್ತಿನ ಊಟ ಆಗಿರುತ್ತೆ. ಒಂದು ಸತಿ ಬೇಕಾ ಹಾಕ್ಸ್ಕೊಳ್ಳಿ, ಇನ್ನೊಂದು ಸತಿ ಬೇಕಾ ಹಾಕ್ಸ್ಕೊಳ್ಳಿ, ಮಗದೊಂದು ಸರಿ ಬೇಕಾ ಹಾಕ್ಸ್ಕೊಳ್ಳಿ, ಯಾರೂ ಬೇಡ ಅನ್ನಲ್ಲ. ಎಷ್ಟಾಗುತ್ತೋ ಹೊಟ್ಟೆ ತುಂಬ ಊಟ ಮಾಡಿ, ಯಾರೂ ಬೇಡ ಅನ್ನಲ್ಲ. ಬಟ್ ಆದರೆ ಹಾಕಿಸ್ಕೊಂಡು ಹಾಗೆ ಬಿಟ್ಟು ಹೋಗಬೇಡಿ. ಯಾಕಂದರೆ ತುಂಬ ಆ ಥರ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನೀವು ಮಾಡುವಂಥ ವೇಸ್ಟು ಇನ್ನೊಬ್ಬರಿಗೆ ಪ್ರಸಾದ ಆಗಬಹುದು ಉಳಿದಿದ್ರೆ. ಸೊ ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ ಅಂತ ಇದೊಂದು ನನ್ನ ಕಡೆಯಿಂದ ಪುಟ್ಟ ಹುಡುಗಿಯ ಚಿಕ್ಕ ರಿಕ್ವೆಸ್ಟು. ಸೊ ದಯವಿಟ್ಟು ಅಕ್ಸೆಪ್ಟ್ ಮಾಡಿ. ಯಾರೂ ಕೂಡ ಊಟನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇದಾಗಿತ್ತು ಈ ಒಂದು ಪಾರ್ಟ್ 1 ಲಾಗು. ಸೊ ಆಫ್ಟರ್ ದಟ್ ನಾವು ಎಲ್ಲೆಲ್ಲಿ ಸುತ್ತೋಡಿದ್ವಿ, ಹೆಂಗೆ ಕಾಮಿಡಿ ಇಂಟ್ರಾಕ್ಷನ್ಸ್ಗಳು, ಸೊ ಎಲ್ಲದೂ ಕೂಡ ಅಪ್ಲೋಡ್ ಮಾಡ್ತೀನಿ. ವೈಟ್ ಫಾರ್ ದ ಪಾರ್ಟ್ 2 ಲಾಗ್ ಗೈಸ್. ಓಕೆ, ಐ ಹೋಪ್ ಈ ಲಾಗ್ ಇಷ್ಟ ಆಯಿತು ಅಂತ ಅಂದರೆ ಏನು ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ರಾಯರು ಇದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್. ಸೊ ಎಲ್ಲರಿಗೂ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್.